ನಿಮ್ಮ ಮುದ್ದೇನಹಳ್ಳಿಯಲ್ಲಿರ್ತಕ್ಕಂತಹ ಆಸ್ಪತ್ರೆಯ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ನೀವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀರಾ, ಆಪರೇಷನ್ಗಳನ್ನ ಮಾಡ್ತೀರಂತೆ. ಬಟ್ ಆಮೇಲೆ ದುಡ್ಡು ಎಲ್ಲಿ ಕಟ್ಟಬೇಕು ಅಂತ ಹುಡುಕಾಡಿದ್ರೆ ಎಲ್ಲೂ ಕೂಡ ಅವ್ರಿಗೆ ಕ್ಯಾಶ್ ಕೌಂಟರ್ ಕಾಣ್ತಿಲ್ವಂತೆ. ಸೊ ಈ ಜಗತ್ತಿನ ಅತಿ ದೊಡ್ಡ 600 ಹಾಸಿಗೆಯ ಉಚಿತ ಆಸ್ಪತ್ರೆಯ ಬಗ್ಗೆ ಒಂದೆರಡು ಮಾತು ಗುರುಜಿ. ಅಂಥ ಕಂಪ್ಲೇಂಟ್ ಎಲ್ಲ ಹಾಸ್ಪಿಟಲ್ನಲ್ಲಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಎಲ್ಲಿ ದುಡ್ಡು ಕಟ್ಟೋದು ಅಂತ ಕೇಳಬೇಕು, ಎಲ್ಲೂ ಇಲ್ಲ ಅಂತ. ಆರೋಗ್ಯ, ಅಕ್ಷರ, ಆಹಾರ ಇದು ಯಾವಾಗಲೂ ನಾವು ಮಾರಾಟ ಮಾಡಬಾರ್ದು. ಆದರೆ ನಾವೊಂದು ಅವ್ರಿಗೆ ಬಿಲ್ ಥರ ಕೊಡ್ತೀವಿ. ಯಾಕೆ ಅಂದರೆ ಕೊಡಲಿಲ್ಲ ಅಂದರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಏನೇನು ಸೇವೆ ಅವರು ಪಡೆದಿದ್ದಾರೆ, ಅದಕ್ಕೆ ಎಂಥ ಖರ್ಚಾಯಿತು. ಆದರೆ ಕೆಳಗೆ ಮುಖ್ಯವಾಗಿ ಇದು ಎಲ್ಲವೂ ಕೂಡ ಪ್ರಶಾಂತಿ ಬಾಲ್ ಮಂದಿರ ಟ್ರಸ್ಟ್ ಪೇ ಮಾಡಿದೆ, ನಿಮಗೆ ಯಾವುದೊಂದು ಖರ್ಚಿಲ್ಲ ಅಂತ. ಅದು ಆ ಕೊನೆಯಲ್ಲಿ ನಾವು ಹಾಕ್ತೀವಿ. ಯಾಕೆ ಹಾಕ್ತಾ ಇದ್ದೀವಿ ಅವ್ರಿಗೆ ಅರ್ಥ ಆಗಬೇಕು, ಇದೆಲ್ಲ ನಾವು ಪಡೆದಿದ್ದೀವಿ ಇಲ್ಲಿ. ಆದರೆ ತುಂಬ ಜನ ಈ ಬಡ ಜನರು ಬರ್ತಾರೆ, ಈ ರೈತರು ಬರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ತರಕಾರಿ ತಂದು ಕೊಡ್ತಾರೆ, ಅಥವಾ ಒಂದು ರಾಗಿ ತಂದು ಕೊಡ್ತಾರೆ, ಅಕ್ಕಿ ತಂದು ಕೊಡ್ತಾರೆ ನಮ್ಮ ಸಂಸ್ಥೆಗೆ. ದುಃಖದಿಂದ, ಕಷ್ಟದಿಂದ, ಕಾಯಿಲೆಯಿಂದ ಬರ್ತಾ ಇದ್ರು. ಇವತ್ತು ಹೋಗ್ತಾ ಇದ್ದಾಗ ಖುಷಿಯಾಗಿ ಆರೋಗ್ಯದಿಂದ ಹೋಗ್ತಾ ಇದ್ದಾರೆ. ಆ ಭಾವನೆನೇ ನನಗೆ ಮುಖ್ಯ. ಯಾಕೆಂದರೆ ಅದು ಮಾನವ ಹೃದಯ ಪರಿವರ್ತನೆ ಆಗ್ತಾ ಇದೆ. ನಮಗೆ ಯಾರ ಹತ್ರ ಏನು ಕೇಳಲಿಕ್ಕೆ ಇಷ್ಟ ಇಲ್ಲ, ನಾವು ಕೊಡಲೇಬೇಕು ಹೊರತು ತಗೋಬಾರ್ದು. ಆದರೆ ಯಾರಿಗೆ ಸ್ವಲ್ಪ ಸಾಮರ್ಥ್ಯ ಇದೆಯೋ ಅವರು ದಾನ ಮಾಡ್ತಾರೆ. ಸೊ ಬಿಲ್ಲಿಂಗ್ ಕೌಂಟರ್ ಯಾವುದೂ ಇಲ್ಲ, ಯಾವ ಕಡೆ ಇಲ್ಲ.